ಹಂಚಿ ತಿನ್ನುವ ಸಂಸ್ಕೃತಿ. ಒಮ್ಮೆ ಒಂದು ಮನೆಯಲ್ಲಿ ಹಿರಿಯರೊಬ್ಬರು ತನ್ನ ಚಿಕ್ಕ ಮೊಮ್ಮಗನಿಗೆ ಪೇಡೆಯನ್ನು ತಂದುಕೊಟ್ಟರು. ಮೊಮ್ಮಗ 5-6 ವರ್ಷದವ. ತುಂಬ ಖುಷಿಯಾಯಿತು ಅವನಿಗೆ. ಪೇಡೆಯನ್ನು ತಿನ್ನತೊಡಗಿದ. ಅಜ್ಜ ಹೇಳಿದ ಮೊಮ್ಮಗನಿಗೆ, ಪುಟ್ಟ, ನನಗೊಂದು ಪೇಡ ಕೊಡೋ. ಮೊಮ್ಮಗ ಹೇಳಿದ, ಕೊಡಲಾರೆ, ನನಗೆ ಬೇಕು. ಅಜ್ಜ ಮತ್ತೆ, ಪುಟ್ಟ, ಅರ್ಧವಾದರೂ ಕೊಡೋ, ಬೇಡ, ಸಣ್ಣ ತುಂಡು ಕೊಡು. ಮೊಮ್ಮಗ, ಇಲ್ಲ, ನನಗೆ ಪೂರ್ಣನೂ ಬೇಕು. ಅಷ್ಟರಲ್ಲಿ ಅಜ್ಜಿ ಹೊರಗೆ ಬಂದು ಗಂಡನಿಗೆ, ಏನ್ರಿ, ಮಗು ತಿನ್ನು ಪೇಡವನ್ನು ಕೇಳ್ತೀರಲ್ಲ, ಪಾಪ ನೋಡಿ ಅವನು ಎಷ್ಟು ಪ್ರೀತಿಯಿಂದ ಹೇಗೆ ತಿನ್ನುತ್ತಾ ಇದ್ದಾನೆ. ಅಜ್ಜ ಹೇಳಿದ, ಇಲ್ವೇ, ಮಕ್ಕಳಿಗೆ ನಾವು ಪಾಲಕರಾದವರು ಹಂಚಿ ತಿನ್ನುವುದನ್ನು ಕಲಿಸಬೇಕು. ಮತ್ಯಾರು ಕಲಿಸ್ತಾರೆ? ಬಹಳಷ್ಟು ಮಕ್ಕಳು ಮಕ್ಕಳ ಮಧ್ಯದಲ್ಲೇ ಇದ್ದು ಬೇರೆಯವರಿಗೆ ನೀಡದೇ ತಿನ್ನುವುದನ್ನು ನೋಡಿದ್ದೇನೆ. ಉಳಿದ ಮಕ್ಕಳು ಇವರು ತಿನ್ನುವುದನ್ನು ನೋಡುತ್ತಾರೆ. ಅವರಿಗೂ ಇವರದನ್ನು ನೋಡಿ ತಿನ್ನೋಣ ಅನ್ನಿಸ್ತದೆ. ಕೆಲವರಲ್ಲಿ ಹಣ ಇರುವುದಿಲ್ಲ, ಕೊಳ್ಳುವ ಶಕ್ತಿ ಇರುವುದಿಲ್ಲ, ತಂದೆ ತಾಯಿ ಹಣ ಕೊಟ್ಟಿರುವುದಿಲ್ಲ. ಸಾರ್ವಜನಿಕವಾಗಿ ತಿನ್ನುವುದಕ್ಕಿಂತ ಮನೆಯಲ್ಲೇ ತಿನ್ನಬಹುದು. ಏನೇ ಇರಲಿ, ತೋರಿಸಿಕೊಂಡು ಇನ್ನೊಬ್ಬರಿಗೆ ಕೊಡೋದೇ ತಿನ್ನುವುದಕ್ಕಿಂತ ಹಂಚಿ ತಿನ್ನುವ ಅಭ್ಯಾಸ ಇರಬೇಕು. ಹಂಚಿ ತಿನ್ನುವುದರಿಂದ ಪರಸ್ಪರ ಪ್ರೀತಿಯೂ ಹೆಚ್ಚುತ್ತದೆ. ಅದನ್ನು ನಾವು ಪಾಲಕರು ಕಲಿಸದೇ ಇದ್ದರೆ ಮತ್ಯಾರು ಮಕ್ಕಳಿಗೆ ಹೇಳ್ಕೊಡ್ತಾರೆಯೇ? ಅದಕ್ಕಾಗಿ ನನಗೇನು ಪೇಡ ತಿನ್ನಬೇಕು ಅನ್ನಿಸ್ತದೆಯಾ ಈಗ? ಇಲ್ಲ, ಮೊಮ್ಮಗನಿಗೆ ಪೇಡ ಕೊಡಲು ಹೇಳಿದೆ, ಅವನಿಗೆ ಅಭ್ಯಾಸ ಆಗಲಿ ಅಂತ ಹೇಳಿದೆ. ಅಜ್ಜಿಗೆ ಹೌದು ಅನಿಸ್ತು. ಹೌದು, ನಾನು ನೋಡಿದ್ದೇನೆ. ಇತರ ಮಕ್ಕಳು ಇವರು ತಿನ್ನುವುದನ್ನು ನೋಡ್ತಾ ಇರ್ತಾರೆ, ಇವರು ತಿಂತಾನೇ ಇರ್ತಾರೆ. ನಮ್ಮ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಹಂಚಿ ತಿನ್ನುವುದನ್ನು ಕಲಿಸುವುದು ಒಳ್ಳೆಯದೌದು ಎಂದು, ಪುಟ್ಟ, ಬಾರ ಇಲ್ಲಿ, ನನಗೊಂದು ತುಂಡು ಪೇಡ ಕೊಡೋ ಪುಟ್ಟ ಎಂದು ಕರೆಯುತ್ತಾ ಮೊಮ್ಮಗನ ಬಳಿ ಹೋದಳು. ವಿ ಎನ್ ಭಾಗವತ್ ಬರಬಳ್ಳಿ.